ನಮ್ಮ ಮೇಡಮ್ ಹಾಗೆ ರಾಮಣ್ಣನ ಜನ್ಮದಿನಾಚರಣೆಗೆ ನಾವೆಲ್ಲ ಸೇರಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕಿಂತ ನಾವು ದಯವಿಟ್ಟು ಇನ್ನೊಂದು ಮದುವೆಗೆ ಹೋಗ್ತಾ ಇದ್ದೀವಿ, ಕ್ಷಮೆ ಇರಲಿ ಸರ್, ಧನ್ಯವಾದಗಳು. ಇವಾಗಾಗಿ ಒಂದು ಹಾಡು ಶಂಕರ್ನಾಗ ಆಡ್ತಾ ಇದ್ದೀವಿ, ಕೇಳ್ಕೊಂಡು ಹೋಗು. ಯಾಕಂದ್ರೆ ನೀವು ಹೋಗ್ತೀರ ಅನ್ನೋದು ಒಂದು ಸಿಕ್ಕಾಗೆ. ವಿಶ್ವನಾಥ್ ಸರ್, ಮೇಡಮ್ ಐಸ್ ವಾಟರ್ ಕೊಟ್ಟಿದ್ದೀವಿ ಆಗಲೇ. ಹಲೋ, ಹಲೋ, ನಮ್ಮ ಮೇಡಮ್ ನಿರ್ಮಲವಾದ ಮನಸ್ಸು. ಯಾಕಂದ್ರೆ ಪ್ರತಿ ಕಲಾವಿದರಿಗೂ ಒಂದು ಅದ್ಭುತವಾದ ಸಹಕಾರ ನೀಡುವಂಥ ಏಕೈಕ ವ್ಯಕ್ತಿ, ನಮ್ಮೆಲ್ಲರಿಗೂ ಒಂದು ಶಕ್ತಿ ಅವ್ರ ಮೇಲೆ ಇದೆ. ನನ್ನ ಶಕ್ತಿ ನೋಡಿ, ಇವರು ಈ ಥರ ಇರೋದ್ರಿಂದನೇ ನಾನು 315 ಹಾಡು ಆಡೋ ಕಾರಣವಾಯಿತು. 1.5 ವರ್ಷದಲ್ಲಿ 315 ಹಾಡು ಆಡಿದ್ದೀನಿ ಅಂದರೆ ಅವರ ಒಂದು ಸಹಕಾರ ನಿಜವಾಗ್ಲೂ ಅವರಿಗೆ ನಾವು ಏನು ಹೇಳಿದ್ರು ಸಾಲದು. ಅವ್ರ ಮನಸ್ಸು ಒಂದು ಬಂಗಾರದಂಥ ಮನಸ್ಸು, ಸುಂದರವಾದ ವ್ಯಕ್ತಿ. ಆಮೇಲೆ ಅವರು ಇರೋದು ಭೇದ ಇಲ್ಲ, ಹೊಸಬ್ರು ಹಳಬ್ರು ಅನ್ನೋ ಒಂದು ಯಾವುದೂ ಇಲ್ಲ. ಒಂದು ತಾವು ಕೆಲಸದ ಮೇಲೆ ಬಂದ್ರಂದ್ರೆ ಅವ್ರ ಕೆಲಸ ಕರೆಕ್ಟಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಅವರು. ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಾನು ಬರ್ಬೇಕಾದ್ರೆ ನಾನೊಬ್ಬ ಕಲಾವಿದ, ಬಟ್ ಗಾಯಕನಲ್ಲ. ನನ್ನ ಅವರು ಕೆಲವು ಹಾಡುಗಳನ್ನು ನನಗೆ ಕೆಲವೊಂದು ಹೇಳಿ ನಮ್ಮನ್ನು ಈ ರೀತಿಗೆ ಈ ರೇಂಜಿಗೆ ತಂದಿದ್ದಾರೆ ಅಂದರೆ ನಿಜ ಹೇಳ್ಬೇಕಾದ್ರೆ ಅವರಿಗೆ ನನ್ನ ಹ್ಯಾಂಡ್ಸ್ ಹೇಳ್ತೀನಿ. ಯಾಕಂದರೆ 315 ಹಾಡು ಆಡೋದು ಹುಡುಗಾಟದ ಮಾತಲ್ಲ, ನಿಮಗೆ ಗೊತ್ತಿರುತ್ತೆ. ಏನೋ ಒಂದು ಸ್ವಲ್ಪ ಆಡ್ಬೋದು ಅಷ್ಟೇ. ಈಗ ಎಲ್ಲರ ಹತ್ರ ಆಡಿದ್ವಿ, ಪ್ರತಿಯೊಬ್ಬರ ಹತ್ರ ಆಡಿದ್ವಿ. ಇವ್ರ ಹತ್ರ ಒಂದು ರೆಕಾರ್ಡ್ ಆಯಿತು. ಪ್ರತಿ 100, 200, 300 ಎಲ್ಲ ನಾನು ಇವು 100 ಆಯ್ತಾರೆ ಕಾರ್ಯಕ್ರಮ ಏನಕ್ಕೆ ಮಾಡ್ತೀನಿ ಅಂದರೆ ಇವರಿಂದ ನಾನು ಬೆಳೆದೆ. ಯಾಕಂದರೆ ನಾನು ಚಿತ್ರರಂಗದಲ್ಲಿ ಸೋತು ಮನಸ್ಸು ನೋವಾದಾಗ ಇವರು ನಮಗೆ ಹಾಡುಗಳಲ್ಲಿ ಒಂದು ಒಳ್ಳೆಯ ಹಾಡುಗಳನ್ನು ಕಲಿಸಿ ನಮ್ಮ ಜೊತೆಯಲ್ಲಿ ಸಹಕಾರ ನೀಡಿದ್ದಾರೆ. ನಾನು ನೊಂದು ಬೆಂದಿರೋ ಟೈಮಲ್ಲಿ ಉಲ್ಲಾಸ ನೀಡಿರೋಂಥ ಒಂದು ಒಳ್ಳೆಯ ವ್ಯಕ್ತಿ ಇವರಾಗಿರ್ಬೋದು. ಸುಮಿತ್ರಾ ಮೇಡಮು, ಸರ್ವಮಂಗಳ ಮೇಡಮು, ಇವರೆಲ್ಲ ನಮಗೆ ಒಂದು ಶಕ್ತಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಎಲ್ಲರೂ ಆಲ್ರೆಡಿ ಎಲ್ಲರಲ್ಲಿ ಇವರೊಬ್ಬರು ಸ್ಪೆಷಲ್ ಮ್ಯಾನ್. ನಮಗಂತಲ್ಲ, ಸಿದ್ದಪ್ಪ ಸರ್ ಹೇಳಿದ್ರು ಹೊರಗಡೆ ಪ್ರತಿಯೊಬ್ಬರಿಗೂ ಇವರು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ, ನಮ್ಮೊಬ್ಬರಿಗೆಲ್ಲ. ನಂಜುಂಡ ಸಾರು ಅಷ್ಟೇ, ಅವರು ಒಂದೇ ದಿನ 108 ಹಾಡು ಆಡಿರೋದಂದ್ರೆ ಹುಡುಗಾಟದ ಮಾತಲ್ಲ. ನಿಮ್ಮಲ್ಲಿ ಒಂದು ಸರಸ್ವತಿ ಬಂದು ಮಲಗಿಬಿಟ್ಟಿದ್ದಾರೆ, ನೀವು ಅಷ್ಟೇ. ಆಮೇಲೆ ಆ್ಯಂಕರಿಂಗ್ ಅಂತ ಬಂದಾಗ ವಿಶ್ವನಾಥ್ ಸಾರ್ ಅವರ ಮಾತು ಕೇಳೋಕ್ಕೆ ಚಂದ, ಅದ್ಭುತವಾದ ಮಾತುಗಳನ್ನ ಆಡ್ತಾರೆ. ನಿಜವಾಗ್ಲೂ ಸಾಯೋನು ಬದುಕಿ ಅವ್ರ ಮಾತು ಕೇಳಬೇಕು, ಆ ಥರ ಮಾತು ಅವರು. ವಿಶ್ವನಾಥ್ ಸರ್ ಇಲ್ಲ, ಅದ್ಭುತ. ನಾನು ಅದ್ರ ಬಗ್ಗೆ ತುಟಿ ಬಿಟ್ಕೊಳಲ್ಲ. ಅವ್ರ ಹಿಂದ್ಗಡೆ ಒಬ್ಬ ಸರಸ್ವತಿ ಇದೆ, ಆ ಸರಸ್ವತಿನೇ ಅವ್ರ ಹೆಂಗಸರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಅವರು ತುಂಬಾ ಅನುಕಂಪ ಬೀಳ್ತಾರೆ. ಅವ್ರು ಆಲ್ರೆಡಿ ನಾಯಿಗೆ ಊಟ ಹಾಕೋದು ಅವ್ಯಾವ ನನ್ನ ವಿಡಿಯೋ ಇದ್ರು ಪಾಪ ಎಲ್ಲ ನೋಡಿ ತುಂಬಾ ನಮಗೂ ಒಂದು ಲೈಕ್ ಕೊಡೋದು ಎಲ್ಲ ಮಾಡ್ತಾರೆ. ನಿಜ ಹೇಳ್ಬೇಕಾದ್ರೆ ಅವರು ನಾಯಿ ಊಟ ಹಾಕ್ತಾರೆ. ನಿಜ ವಿಶ್ವನಾಥ್ ಅವರ ಸಂಸಾರ ಸುಖ ಸಾಗರ. ಏನಕ್ಕಂದ್ರೆ ನಿಮ್ಮಿಬ್ಬರು ಸ್ನೇಹ ಹಾಲು ಜನರಲ್ಲಿ ಮಾದೇವಿ ವಿಷ್ಣು ರಾಜ್ಕುಮಾರ್ ಇದ್ದಂಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲ, ನೀವು ಕನಸಲ್ಲಿ ಬೇಕಾದ್ರೆ ಇನ್ನೊಬ್ರು ಮಾಡ್ಕೊಳ್ಳಿ, ನನ್ಸಲ್ಲಿ ಮಾಡ್ಕೋಬೇಡಿ. ಕನಸು ಯಾವತ್ತು ಕನಸೇ ರೀ, ನನಸಾಗಲ್ಲ. ಕನಸು ಯಾವತ್ತು ಕನಸೆ ಇಲ್ಲ. ಅವ್ರು ಹಾಗೆ ಮಾಡಲ್ಲ. ವಿಶ್ವನಾಥ್ ಹೋದ್ರ ರಾಮ ಸೀತೆ ಓಕೆ. ನಮ್ಮ ಮಾತಿಂದ ಏನಾದ್ರು ನೋವಾಗಿದ್ರೆ ಕ್ಷಮೆ ಇರಲಿ. ಬೆಳಿಗ್ಗೆ ಅವ್ರಿಗೆ ಬೆಳಗ್ಗೆ ರಾತ್ರಿ 2 ಗಂಟೆಗೆ ಬೆಳೆದು ಬಿಡ್ರಿ. ಶಿವಕುಮಾರ್ ಸರ್ ನೆಕ್ಸ್ಟ್